ದಾವಣಗೆರೆ ಉಪಸಮರಕ್ಕೆ ಸಂಬಂಧಪಟ್ಟಂತ ಬಿಗ್ ಸ್ಫೋಟಕ ಸುದ್ದಿ. ಇನ್ನು ದಾವಣಗೆರೆಯಲ್ಲಿ ಸಮರ್ಥ ಸೋಲಿಸೋದಕ್ಕೆ ಕೈ ಮುಖಂಡನ ಕಸರತ್ತು ಏನಾದರೂ ನಡೀತಾ ಇದೆಯಾ? ದಾವಣಗೆರೆಯ ಉಪಸಮರಕ್ಕೆ ಇದೀಗ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡನಿಂದಲೇ ಎಸ್ಡಿಪಿಐಗೆ ಸುಪಾರಿಯನ್ನ ಕೊಟ್ಟಿರುವಂಥದ್ದು. ಎಸ್ಡಿಪಿಐ ಮತ್ತೆ ಮುಸ್ಲಿಂ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗೆ ಕೈ ಮುಖಂಡನಿಂದ ಹಣ ಏನಾದರೂ ರವಾನೆ ಆಗಿದೆಯಾ? ಸ್ಫೋಟಕ ಆರೋಪ ಮಾಡಿದಂತಹ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸಂದರ್ಶನವೊಂದರಲ್ಲಿ ಸ್ಫೋಟಕ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಸಲೀಂ ಅಹಮದ್. ಆದರೆ ಯಾರು ಅನ್ನೋದು ಬಾಯ್ಬಿಟ್ಟಿಲ್ಲ. ಪರೋಕ್ಷವಾಗಿ ಜಮೀರ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬಾರ್ ಮೇಲೆ ಬಾಂಬ್ ಸಿಡಿಸಿರುವಂಥದ್ದು. ಪ್ರತ್ಯಕ್ಷವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ರ ಜಮೀರ್, ಹಾಗಿದ್ರೆ ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ರ ಹಾಗಿದ್ರೆ ಅಬ್ದುಲ್ ಜಬ್ಬಾರ್ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಸಂಚಲನವನ್ನ ಮೂಡಿಸಿದಂತಹ ಸಲೀಂ ಅಹಮದ್ನ ಆರೋಪ ಈಗ ಟಾಕ್ ಆಫ್ ದಿ ಟೌನ್ ಆಗ್ತಾ ಇದೆ. ಇವರು ಮಾತನಾಡಿರುವಂಥದ್ದು ದಾವಣಗೆರೆ ಉಪಸಮರಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಅನ್ನ ಕೊಡುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್, ಸ್ಫೋಟಕ ಸುದ್ದಿ, ಬಿಗ್ ಎಕ್ಸ್ಕ್ಲೂಸಿವ್. ದಾವಣಗೆರೆಯ ಉಪಸಮರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡನಿಂದಲೇ ಎಸ್ಡಿಪಿಐಗೆ ಸುಪಾರಿ ಏನಾದರೂ ಕೊಡಲಾಗಿತ್ತಾ? ಎಸ್ಡಿಪಿಐ ಮತ್ತೆ ಮುಸ್ಲಿಂ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗೆ ಕೈ ಮುಖಂಡನಿಂದ ಹಣ ಏನಾದರೂ ರವಾನೆ ಆಗಿದೆಯಾ? ಈ ಬಗ್ಗೆ ಮಾತನಾಡಿದ್ದಾರೆ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್. ಸ್ಫೋಟಕ ಅಂಶವನ್ನು ಬಾಯ್ಬಿಟ್ಟಿದ್ದಾರೆ. ಚುನಾವಣಾ ಕದನ ಮುಗ್ದಿರುವಂತದ್ದು, ರಿಸಲ್ಟ್ಗಾಗಿ ಕಾಯ್ತಿದ್ದಾರೆ. ಇದರ ನಡುವೆ ಇದೀಗ ಒಂದಿಷ್ಟು ಗೊಂದಲಗಳು, ಸಮಸ್ಯೆಗಳು ಹಾಗೆ ಮುಂದುವರೆದಿದೆ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಒಳಗೆಯೇ ಈಗ ಒಂದು ಒಳಬೇಗುದಿ ಶುರುವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಎಫೆಕ್ಟ್ ರಿಸಲ್ಟ್ ಮೇಲೆ ಬೀಳುತ್ತಾ ಅನ್ನುವಂತಹ ಆತಂಕ ಕೂಡ ಆ ಭಾಗದ ಜನರಿಗೆ ಇರುವಂತದ್ದು. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ MLC-ಗಳಾದಂತಹ ಸಲೀಂ ಅಹಮದ್ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಲ್ಲೋ ಒಂದ್ ಕಡೆ ಟಿಕೆಟ್ ಕೊಡುವಂತಹ ಸಂದರ್ಭದಿಂದ ಹಿಡಿದು ನಿನ್ನೆ ಮತ ಹಾಕುವಂತಹ ಸಂದರ್ಭದವರೆಗೂ ಕೂಡ ಒಂದಿಷ್ಟು ಗೊಂದಲ ಏರ್ಪಟ್ಟಿದ್ದಂತೂ ನಿಜ. ಆ ಗೊಂದಲಕ್ಕೆ ಕಾರಣ ಯಾರು ಅಂತ? ಗೊಂದಲ ಏನಿಲ್ಲ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ವಿಶೇಷವಾಗಿ ಯಾಕೆ ಕರೆದಿಂದ ಹೇಳಿದ್ರೆ, ಕೆಲವು ಅಪಪ್ರಚಾರ ಮಾಡಿದ್ರು. ಅಲ್ಪಸಂಖ್ಯಾತ ಕೇಳ್ದೇನೆ ಟಿಕೆಟ್ ಅನೌನ್ಸ್ ಮಾಡಿದ್ರು, ಅಲ್ಪಸಂಖ್ಯಾತ ಅನ್ಯಾಯ ಮಾಡಿದ್ರು ಅಂತ ಕೆಲವು ಪ್ರಚಾರಗಳು ಅಲ್ಲಿ ಸೋಷಿಯಲ್ ಮೀಡಿಯಲ್ಲಿ, ಟಿವಿಲಿ ನಡೆಸಿದ್ರು. ನಾನು ತಮ್ಮ ಮೂಲಕ ನಾನು ಏನು ಹೇಳ್ತೀನಿ ಹೇಳಿದ್ರೆ, ನಮ್ಮನ್ನೆಲ್ಲ ಕರೆದು AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ್ ಕೂಡ ಕರೆಸಿ ನನ್ನನ್ನು, ಜಮೀರ್ ಅವ್ರನ್ನ, ನಜೀರ್ ಅವ್ರನ್ನ, ರಿಜ್ವಾನ್ ಅವ್ರನ್ನ, ಹ್ಯಾರಿಸ್ ಅವ್ರನ್ನ, ರಹೀಂ ಖಾನ್ ಅವ್ರನ್ನ, ಈ ಪಕ್ಷದ ಎಲ್ಲ ಮುಖಂಡರನ್ನ ಕರೆಸಿ ಕೂಡಿಸಿ ಅವತ್ತು 2 ಗಂಟೆ ಚರ್ಚೆ ಆಯಿತು. 2 ಗಂಟೆ ಚರ್ಚೆ ಮಾಡಿ ಅವ್ರನ್ನ ಸುರ್ಜೇವಾಲಾ ಹೇಳಿದ್ರು, ನೋಡಿ ನಾವು ಬಾಗಲಕೋಟೆಯಲ್ಲಿ ನಾವು ಮೇಟಿ ಮಗನ್ ಕೊಡ್ತಾ ಇದ್ದೀವಿ, ಕಾಂಗ್ರೆಸ್ ಸಂಪ್ರದಾಯ ತೀರೋದ್ರೆ ಅವ್ರ ಫ್ಯಾಮಿಲಿ ಕೊಡ್ತೀವಿ. ಅವ್ರು ಕೇಳಿದೇನೋ 2 ವರ್ಷ ಶ್ಯಾಮನೂರು ಬದುಕಿದ್ರೆ ಅವರು MLA ಆಗಿರ್ತಾ ಇದ್ರು, ಆ 2 ವರ್ಷ ಕೊಡಿ, ಜನರಲ್ ಎಲೆಕ್ಷನ್ ಯಾರು ಬೇಕು ಕೊಡಿ ಹೇಳಂತ ಮಾತನ್ನು ಕೂಡ ಅವರು ಕೂಡ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಏನು ಜವಾಬ್ದಾರಿ ಕೊಟ್ಟರು, ನನಗೂ ರಿಜ್ವಾನ್ ಅವ್ರಿಗೂ, CM ಅವರು, DCM ಅವರು, SD ಕೊಟ್ಟು ಆ ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಎಲ್ಲರೂ ಸೇರಿ ಎಲೆಕ್ಷನ್ ಮಾಡಿದ್ವಿ. ಅವ್ರಿಗೆ ಧನ್ಯವಾದ ಕೂಡ ಅರ್ಪಣೆ ಮಾಡ್ಬೇಕಂತ ಇದ್ವಿ. ಎರಡನೇ ನಿಮಗೆಲ್ಲ ಮಾಹಿತಿ ಕೂಡ ಕೊಡಬೇಕು ಅಂತ ಹೇಳಿದ್ರೆ, ನಾವು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ, ನಾವು ಪಕ್ಷದ ತೀರ್ಮಾನಕ್ಕೆ ಮತ್ತು ಎಲ್ಲರ ತೀರ್ಮಾನಕ್ಕೆ ನಾವು ಬದ್ಧರಾಗಿ ಪಕ್ಷದ ಕೆಲಸ ಮಾಡ್ತೀವಿ. ಇಲ್ಲಿ ನಾನು ಅಲ್ಲೂ ಕೂಡ ಹೇಳಿದೆ, ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ, ಆ ಕರ್ತವ್ಯ ನಾವು ಮಾಡಿದ್ದೀವಿ. ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಜವಾಬ್ದಾರಿ, 45 ವರ್ಷ ಪಕ್ಷಕ್ಕೆ ದುಡಿದಿದ್ದೀವಿ, ಪ್ರಾಮಾಣಿಕವಾಗಿ ದುಡಿದಿದ್ದೀವಿ, ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ದುಡಿದಿದ್ದೀವಿ. ಅದೇ ಕೆಲಸ ಇಲ್ಲೂ ಕೂಡ ದಾವಣಗೆರೆ ಕೂಡ ಮಾಡಿದ್ದೀವಿ. ನಮ್ಮ ಕ್ಯಾಂಡಿಡೇಟ್ ಸಮರ್ಥ ಅತ್ಯಂತ ಹೆಚ್ಚಿನ ಗೆಲ್ತಾರೆ. ಇವತ್ತು ಶಾಮನೂರು ಶೀರ್ಷಕರ ಕೆಲಸ ಕಾರ್ಯ ಬಗ್ಗೆ ಮಾತನಾಡೋದಕ್ಕೆ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಬಂದಿರುವಂತಹ ಆರೋಪ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯ ಅಂತ ಅನ್ಸುತ್ತೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರುತ್ತೆ? ಏನು ಆರೋಪ ಬಂದಿದೆ ಮೇಡಮ್? ದಾವಣಗೆರೆಯಲ್ಲಿ ಮಾತನಾಡಿರುವಂಥದ್ದು ಉಪಸಮರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಸರ್. ಸಂದರ್ಶನ ಒಂದರಲ್ಲಿ ಎಸ್ಡಿಪಿಐ ಮತ್ತೆ ಮುಸ್ಲಿಂ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗೆ ಕೈ ಮುಖಂಡನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು. ಆದ್ರೆ ಯಾರು ಏನು ಅನ್ನೋದನ್ನ ಬಾಯ್ಬಿಟ್ಟಿಲ್ಲ. ಪರೋಕ್ಷವಾಗಿ ಜಮೀರ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬಾರ್ ಮೇಲೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪರೋಕ್ಷವಾಗಿ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ಬರಂಗಿಲ್ಲ.
ಅವ್ರಿಗೆ ಅವರಲ್ಲಿ ಏನಾರ ಪ್ರೂಫ್ ಇದ್ರೆ ಅದಕ್ಕೇನಾರ ನಾವು ವಿರೋಧ ಮಾಡಿದ್ವಿ ಅಂತ ಗೊತ್ತಾಗಿದ್ರೆ ತೋರಿಸ್ಬೇಕು. ನೀವು ಬರೇ ಪೇಪರ್ನಲ್ಲಿ ಮಾತಾಡಕ್ಕೋಸ್ಕರ ಇದಕ್ಕೋಸ್ಕರ ಇರಂಗಿಲ್ಲ. ಈಗ ಇವ್ರು ಹೇಳ್ತಿರೋ ಪ್ರಕಾರ ಇವತ್ತು ನಾನು ಈಗ ಕನಿಷ್ಠ ಪಕ್ಷ ಒಂದು 5 ರಿಂದ 10 ಎಲೆಕ್ಷನ್ಗಳು ಮಾಡಿದ್ದೀನಿ ಅಲ್ಲಿ ಪಾರ್ಲಿಮೆಂಟ್ ಅದು ಸೇರಿ. ಏನ್ ಇವರೇ ಬಂದಿದ್ದಿಲ್ಲ ಕೆಲ್ಸಕ್ಕಲ್ಲಿ, ಆರೋಗ್ಯ ಸರಿ ಇಲ್ಲದಕ್ಕೆ ನಾವು ಹೊರಗೆ ಬಂದಿದ್ದಿಲ್ಲ. ಇವರು ಅಲ್ಲಿಂದ ಬಂದು ಏನ್ ಬಾಯಿಗೆ ಬಂದಂಗೆ ನಿನ್ನೆ ಅವ್ರ ಪಾಪ್ಯುಲರ್ ಇದ್ದಿಲ್ಲ ಅದಕ್ಕೆ ನಾವು ಅವ್ರಿಗೆ ನಾವು ಹೇಳಿದ್ದೆ ಸರ್ ತಪ್ಪಾಯ್ತು ಅದು ಇಂಥವೆಲ್ಲ ಮಾತು. ಇದಕ್ಕಿಂತ ಹಿಂದೆ ಯಾಕೆ ಹೇಳಿಲ್ಲ ಇದು? ಇದಕ್ಕಿಂತ ಹಿಂದೆ ಮಲ್ಲಿಕಾರ್ಜುನ್ ಅವ್ರಿಗೆ ಆಗತ್ತಿದ್ದಿಲ್ಲ, ಅದಕ್ಕೋಸ್ಕರ ನಾವು ಬೇರೆ ಹೆಸರು ಹೇಳ್ಬೇಕಾಯ್ತು ಅಂತ ಹೇಳಿದ್ರು. ನೀವು ಹೇಳೋದು ಯಾಕಪ್ಪ? ಮಲ್ಲಿಕಾರ್ಜುನ್ ಯಾವಾಗ ಹೆಸರು ಕೊಳ್ಳಿಲ್ವೋ ನೀವು ಕೇಳ್ಬೇಕಾಯ್ತು. ನಿಮ್ದೇ ಆದಂತ ಕ್ಯಾಂಡಿಡೇಟ್ ಕೊಡ್ರಿ ಸರ್ ಅಂತ ಕೇಳ್ಬೇಕಾಯ್ತು. ನೀವು ಕೇಳಿ ತಗೊಂಡು ನಿಲ್ಲಿಸ್ಬೇಕಾಯ್ತು. ಈಗ ಜಬ್ಬಾರ್ ಪಾಪ್ಯುಲರ್ ಇಲ್ಲ ಅಂತ ಹೇಳಂದಾಗ ಗೊತ್ತಾಗಿದ್ದು ನಿಮ್ಗೆ ಇವತ್ತೇನಾ? ಈಗ 3 ಸರ್ತಿ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ, 3 ಸರ್ತಿ MLC ಇದ್ದೀನಿ, ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷನಾಗಿದ್ದೆ. ಇವೆಲ್ಲ ಇದಾವೆ. ಪಾಪ್ಯುಲರ್ ಅಂತ ಹೇಳಿದ್ರೆ ಹೆಂಗೆ ಅದು? ಈಗ ನನ್ಗಿಂತ ಜಾಸ್ತಿ ಪಾಪ್ಯುಲರ್ ಈಗ ನಿಂತಿರೋ ಕ್ಯಾಂಡಿಡೇಟ್ ಆಗ್ಬಿಟ್ರ? ಮಾತಾಡ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಲಿಮಿಟ್ ಇದು ಇಟ್ಕೋಬೇಕು. ನಮಗೂ ಚೆನ್ನಾಗಿ ಮಾತಾಡಕ್ ಬರ್ತಿದ್ದೆ, ನಿಮ್ಗಿಂತ ಮುಂಚೆ ಹುಟ್ಟರು ನಾವು. ಹೆಂಗ್ ಯಾರ್ದಾರ ಖಾಲಿ ಎಳೆಯೋ ಕೆಲ್ಸಗಳು ಮಾಡೋದ್ ಬಿಡ್ರಿ. ಈಗ ಅವೆಲ್ಲ ಹಂಗೆಲ್ಲ ಕೆಲ್ಸ ನೀವೆಲ್ಲ ಬಹಳ ಗುರಿ ಅವು ಇಟ್ಕೊಂಡಿದ್ದೀರ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇರ್ಲಿ, ಆದ್ರೂ ಸಹಿತ ಮಾತಾಡ್ಬೇಕಾದ್ರೆ ಯಾರ್ದಾರ ಖಾಲಿ ಎಳೆಯೋ ಕೆಲಸ ಇದು ಮಾಡೋ ಕೆಲಸ ಮಾಡಬಾರ್ದು. ಇವಾಗ ಸರ್ ಕಂಪ್ಲೇಂಟ್ ಆಗಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಾ? AICCಗೆ ನಿಮ್ ಮೇಲೆ ಕಂಪ್ಲೇಂಟ್ ಆಗಿದೆ ಇವಾಗ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಕಂಪ್ಲೇಂಟು, ಅದಕ್ಕೆ ಎನ್ಕ್ವೈರಿ, ಅದಕ್ಕೆಲ್ಲ ನಾವು ತಯಾರಿದ್ದೀವಿ. ಏನ್ ಬೇಕಾದ್ರೂ ಅವರು ನಾವು ತಪ್ಪು ಮಾಡಿದ್ರೆ ನಮ್ಗೆ ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ, ಅದ್ರಾಗ ಎರಡನೇ ವಿಚಾರನೆ ಇಲ್ಲ. ನಾವೇನ್ ಅದಕ್ಕೆ ನಾವು ತಪ್ಪು ಮಾಡಿದ್ರೆ ತಾನೇ ನಾವೆಲ್ಲ ಇದು ಮಾಡೋದು, ಅದಕ್ಕೇನ್ ಸಂಬಂಧ ಇಲ್ಲ. ಇವ್ರಿಗೇನು ಸಂಬಂಧ? ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಎಲೆಕ್ಷನ್ ಆಗಿದೆ, ಯಾಕೆ ಈಗ ಇನ್ನೂ ರಿಸಲ್ಟ್ 4ನೇ ತಾರೀಕಿದೆ, ಈಗ ಯಾಕೆ ಹಿಂಗೆಲ್ಲ ಮಾತಾಡಕತ್ತಾರ ಇವ್ರು ಅಂತ ಅರ್ಥ ಆಗ್ತಲ್ಲ ನನ್ಗೆ. ಯಾರು ಹೇಳಿಸ್ತದಾರು ಏನ್ ಇದು ಮಾಡ್ತದಾರು? ಈಗ ಅರ್ಜೆಂಟ್ ಆಗಿ ಏನಾರ ಮಿನಿಸ್ಟರ್ ಆಗ್ಬೇಕಂತಿದಾರೋ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಸರ್ ಮತ್ತೆ ನೀವು ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗ್ಯ ಆಗ್ಲಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು? ನಮ್ಗೆ 1 ತಿಂಗಳಿಂದ ಈಗ ತನಕನೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲದ್ರೂ ಪ್ರಚಾರಕ್ಕೆ ಬಂದ್ಬಿಡ್ಬೇಕ? ನಮ್ಗೆ ಏನೈತಿ, ನಾವ್ ಏನ್ ಕೆಲಸ ಮಾಡ್ಬೇಕು, ನಮ್ ಕಡೆಯಿಂದ ಏನಾಗ್ತದೆ ಮಾಡ್ತಾ ಇರ್ತೀವಿ. ಇವತ್ ತನಕ ಯಾವಾಗಾರ ಪಕ್ಷದ ವಿರೋಧ ಕೆಲಸ ಮಾಡಿದಾರಂತ ಒಂದು ತೋರಿಸ್ಬಿಡ್ಲಿ. ದುಡ್ಡು ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ ಇಂಥವೆಲ್ಲ ಯಾರ್ ಬೇಕಾದ್ರೂ ಗಾಡಿ ಮೇಲೆ ಯಾರ್ ಬೇಕಾದ್ರೂ ಮಾತಾಡ್ಬೋದು ಅಂತ ಪ್ರೂಫ್ ಕೊಡ್ಬೇಕ? ಸುಮ್ನೆ ಮಾತಾಡಿದ್ರೆ ಈಗ ನಾನ್ ಪಾಪ್ಯುಲರ್ ಇಲ್ಲ ಅಂತ ಈಗ ಕಾಣ್ತಾ ಇದೆ. ಇದಕ್ಕಿಂತ ಹಿಂದೆ ರಿಜ್ವಾನ್ ಅರ್ಷದ್, ಸಲೀಂ ಅಹಮ್ಮದ್ ಅವರೆಲ್ಲ ಹೇಳಿದ್ದಾರೆ ನನ್ಗೆ, ನೀವೇ ಸೂಕ್ತವಾದ ಅಭ್ಯರ್ಥಿಯನ್ನು ನಿಂತ್ಕೋಬೇಕಂತ ಇವರೇ ಹೇಳಿರೋದು ನನಗೆ. ಇವರೆಲ್ಲರೂ ಸೇರಿ ಹೇಳಿದ್ದಕ್ಕೆ ನಾವು ಆಯ್ತರಪ್ಪ ನಮ್ದು ಇನ್ನೂ ಟೈಮ್ ಇದೆ, ಇದ್ರೂ ಸಹಿತ ನಮ್ಗೆ ಇರ್ಲಿ, ನಮಗ್ ಕೊಡಿಸ್ರಿ ನಾವು ನಿಂತ್ಕೊಂತೀವಿ ಅಂತ ಹೇಳಿದ್ವಿ. ಅದನ್ನು ಹೇಳೋದ್ ತಪ್ಪಂತ ಅಲ್ಲ. ಅದಕ್ಕೆ ಈಗ ಪಾಪ್ಯುಲರ್ ಇದ್ದಿಲ್ಲ, ಅದು ಇದ್ದಿಲ್ಲ, ಇವೆಲ್ಲ ಮಾತುಗಳು ನಮಗೂ ಮಾತಾಡಕ್ಕೂ ಬರ್ತವೆ. ನೀವ್ ಇವಾಗ ನಿಮ್ ಮೇಲೆ ಬಂದಿರುವಂತಹ ಆರೋಪವನ್ನ ಅಲ್ಲಗಳಿತಾ ಇದ್ದೀರಾ? ಯಾವುದೇ ಪ್ರೂಫ್ ಇಲ್ಲ, ತನಿಖೆ ಆಗ್ಲಿ ಅಂತ ಹೇಳ್ತಿದ್ದೀರಾ? ಅಲ್ಲಗಳಿಯೋದ್ ಕ್ವಶನ್ ಇಲ್ಲ. ನಾವ್ ಲಾಯಲ್ಟಿ, ಯಾರಿಗಾರ ಟೈಮ್ ಬಂದಾಗ ನಾವ್ ಹೆಂಗ್ ಕೊಡಿ ಹಿಡಿಯೋರಲ್ಲ ನಾವು. ನಮ್ಮ ಹಿಸ್ಟ್ರಿನೇ ಇದೆ. ನಾವು 50 ವರ್ಷದಿಂದ ಈಗ ಕಾಂಗ್ರೆಸ್ ನಲ್ಲಿ ಇದೀನಿ. ನಾನು ಯೂತ್ ಕಾಂಗ್ರೆಸ್ ಇಂದ ಹಿಡಿದು ಈಗ ತನಕನೂ ನಾನು ಬಂದಿದ್ದೀನಿ ಇಲ್ಲಿ ತನಕ. ಸರ್ ಇವಾಗ ಮುಸ್ಲಿಂ ಮತ ವಿಭಜನೆ ಆಗತ್ತಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದು ನಿಮ್ ಗಮನಕ್ಕಿದೆ. ಸೊ ಕಾಂಗ್ರೆಸ್ ಗೆಲ್ಲುತ್ತಾ ಸೋಲುತ್ತಾ? ಮುಸ್ಲಿಮರು ಬೇರೆ ಕಡೆ ಒಲವನ್ನ ತೋರಿಸ್ತಾರೆ ಬಿಕಾಸ್ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದ್ ರೀಸನ್ ಇಂದ ಅನ್ನುವಂತಹ ಮಾತುಗಳು ಸಾಕಷ್ಟು ಚರ್ಚೆ ಆಯ್ತು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ನಮ್ಮ ಒಪಿನಿಯನ್, ಮುಸ್ಲಿಂ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಬಹುದು, ಅದ್ರ ಗೆಲ್ತದೆ ಅಂತ ನಮ್ಗೂ ಭರವಸೆ ಇದೆ. ನಮ್ಮ ಜನಕ್ಕೆ ಬೇಜಾರದ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿದ್ದಂತಲ್ಲ, ನಮ್ಮ ಜನಕ್ಕೆ ಬೇಜಾರಿರೋದು ಒಂದೇ ಫ್ಯಾಮಿಲಿಗೆ ಕೊಡ್ತಾರಲ್ಲ ಅಂತ ನಮ್ಗೆ ಬೇಜಾರು ಇರೋದು. ಬೇರೆ ಯಾವ್ದಾರ ಸಮಾಜಕ್ಕೆ ಕೊಟ್ಟರು ನಮ್ಗೆ ಬೇಜಾರು ಇದ್ದಿದ್ದಿಲ್ಲ. ಬೇಕಾದಷ್ಟು ಸಮಾಜ ರೆಪ್ರೆಸೆಂಟೇಷನ್ ಇಲ್ಲಿ ಸಮಾಜಗಳು ಬೇಕಾದಷ್ಟು ಅದಾವಲ್ಲ. ಪಂಚಮಶಾಲರಿದ್ದಾರೆ, ಬಂಜೀಗರಿದ್ದಾರೆ, ಕುರುಬರಿದ್ದಾರೆ, ನಾಯಕರಿದ್ದಾರೆ, ಯಾರಿಗ್ ಬೇಕಾದ್ರೂ ಕೊಡ್ಬೋದಾಗಿತ್ತಲ್ಲ. ಒಂದೇ ಒಂದ್ ಫ್ಯಾಮಿಲಿ ಕಡೆ ಯಾಕೆ ಆಗಲ್ಲ? ಪೂರಾ ಅಲ್ಲೇ ಆ ಕಡೆನೆ ಹೋಗ್ತದೆ, ಎಲ್ಲ ಅವರೇ ಪಾಪ್ಯುಲರ್ ಅದ, ಬೇರೆ ಯಾರು ಇಲ್ವಾ ಅಂತ ನಮ್ಮ ಜನ ಬೇಜಾರದು. ಮತ್ತೇನಾದ್ರಾಗ ಎರಡು ಇಲ್ಲ ವಿಚಾರ ಇಲ್ಲ. ಓಕೆ ಸರ್, ಗೆದ್ರು ಗೆಲ್ಬಹುದು ಅಂತ ಅಂತಿದ್ದೀರಾ? ಭರವಸೆ ಇದೆ ಅಂತಾನು ಹೇಳ್ತಿದ್ದೀರಾ? ಗೆದ್ರು ಗೆಲ್ಬಹುದು ಅಂತ ಅನುಮಾನಾಸ್ಪದಕವಾಗಿ ಹೇಳ್ತಾ ಇದ್ದೀರಾ? ಅಂದ್ರೆ ಡೌಟ್ ಇದೆಯಾ ಸರ್ ಗೆಲ್ಲೋದು ಅಂತ ಹೇಳ್ಬಿಟ್ಟು ನಿಮ್ ಪ್ರಕಾರ? ಅಲ್ಲ, ಕ್ಷೇತ್ರ ಹುಟ್ಟದಾಗಿಂದ ಇವತ್ತಂಗ ಯಾವ ಪಕ್ಷ ಬೇರೆ ಪಕ್ಷ ಗೆಲ್ಲಿಲ್ಲ ಅಲ್ಲಿ.
ಅದಕ್ಕೊಂದು ರೀಸನ್ ಇದೆ ಸರ್, ಯಾಕೆ ಬೇರೆ ಪಕ್ಷ ಬಂದಿಲ್ಲ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಏನು ಕಂಪ್ಲೀಟ್ ಆಗಿ ಮುಸ್ಲಿಮರ ಮತ ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗ್ತಾ ಇರ್ಲಿಲ್ಲ, ಕಾಂಗ್ರೆಸ್ಗೆ ಬೀಳ್ತಾ ಇತ್ತು. ಬಟ್ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ. 4 ಸಲ ಸಾಧ್ವಿಕ್ ಅವರು ಅರ್ಜಿಯನ್ನ ಹಾಕಿದ್ರು ಕೂಡ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ. ಬೇರೇನೋ ಅವ್ರನ್ನ ಕೋಪ ಶಮನ ಮಾಡಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಬಟ್ ಆದ್ರೆ ಮುಸ್ಲಿಮರಿಗೆ ಬೇಸರ ಇದೆ, ಆ ಸಮುದಾಯದವರಿಗೆ ಬೇಸರ ಇದೆ, ಹಾಗಾಗಿ ವೋಟ್ಗಳು ಆ ಕಡೆ ಈ ಕಡೆ ಆಗಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಏನಾದ್ರೂ ಡೌಟ್ಫುಲ್ ಇದೆಯಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಗೆಲ್ಲೋದು? ಕೆಪಿಸಿಸಿ ಅವರು ಯಾರಿಗೂ ಇದು ಅಪ್ಲಿಕೇಶನ್ ಆಫರ್ ಮಾಡಿಲ್ಲ, ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಎಲ್ಲರೂ ನಮಗ್ ಬೇಕು ನಿಮಗ್ ಬೇಕಂತ ಕೇಳಿರೋದಷ್ಟೇ. ಎರಡನೇ ವಿಚಾರವಾಗಿ ದಾವಣಗೆರೆ 1, 2 ಎಲ್ಲ ದಾವಣಗೆರೆ ಸೇರಿ 1 ಇತ್ತಿದ್ರೆ ಹಿಂದೆ, ಅದು ಆದ್ಮೇಲೆ ದಾವಣಗೆರೆ 1 ಮತ್ತೆ 2 ಆಯ್ತು. 1 ಮತ್ತೆ 2 ಆದಾಗ ಶಿವಶಂಕರಪ್ಪ ಅಂತ ಒಂದು ಸೆಕ್ಯುಲರ್ ಲೀಡರ್ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ, ಅವರು ನಮ್ಮ ಸಮಾಜದವ್ರಿಗಿಂತ ಎಲ್ಲ ಪ್ರೀತಿ ವಿಶ್ವಾಸದಾಗ ಇಟ್ಕೊಂಡಿದ್ದಕ್ಕೆ ಅದು ಇವತ್ತು ತನಕ ಗೆಲ್ಕೊಂಡ ಬಂದಿರೋದು, ಬೇರೆ ಏನು ರೀಸನ್ ಇಲ್ಲ ಅದಕ್ಕೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.